ಈ ರಜೆ ಸಮಯದಲ್ಲಿ ಮಕ್ಕಳಿಗೆ ಒಳ್ಳೆಯ ರೀತಿಯ ಆರ್ಗ್ಯಾನಿಕ್ ಚಾಕ್ಲೇಟಲ್ಲಿ ಮಾಡಿಕೊಡ್ಬೇಕಂದ್ರೆ ಏನು ಮಾಡಬೇಕಂದ್ರೆ, ನೀವು ಮನೇಲಿರುವಂತಹ ಒಂದು ಕೋಕೋ ಗಿಡದಲ್ಲೇ ಕೋಕೋ ಕಾಯಿಗಳನ್ನು ಕೊಯ್ದು ಅದನ್ನು ಆ ಬೀಜಗಳನ್ನು ಸರಿಯಾದ ರೀತಿಯಿಂದ ಬಿಸಿಲಲ್ಲಿ ಒಣಗಿಸ್ಬೇಕು. ಆ ನಂತರ ನೀವು ಅದನ್ನು ಸ್ವಲ್ಪ ಡ್ರೈ ಆಗಿ ಹುರ್ಕೊಂಡು ಈ ರೀತಿ ಅದನ್ನು ಸಿಪ್ಪೆಯನ್ನು ಬಿಡಿಸಿ ಕಾಳುಗಳನ್ನು ಸಪ್ರೇಟ್ ಮಾಡಬೇಕು. ಸಪ್ರೇಟ್ ಮಾಡಿದ ನಂತರ ಬಿಡಿಸಿದ ಕಾಳುಗಳನ್ನು ಸರಿಯಾದ ರೀತಿಯಿಂದ ಮಿಕ್ಸಿಯಲ್ಲಿ ಹಾಕಿ ಅದನ್ನು ಪೌಡ್ರ್ ಮಾಡಬೇಕು. ಅಂದರೆ ಒಳ್ಳೆಯ ಶುದ್ಧವಾದಂತಹ ಕೋಕೋ ಬೀಜದ ಪೌಡ್ರ್ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿಯ ರಾಸಾಯನಿಕ ಮಿಶ್ರಣವೇ ಇರೋದಿಲ್ಲ. ಆ ನಂತರ ಕಾಮನ್ನಾಗಿ ಮನೇಲಿ ನೀವು ಮಾಡೋ ಹಾಗೆ ಅದಕ್ಕೊಂದು ಸ್ವಲ್ಪ ಈ ಹಾಲು ಪೌಡ್ರ್ ಆಗಿರ್ಬೋದು, ಸ್ವಲ್ಪ ಸಕ್ಕರೆ ಪೌಡ್ರ್ ಆಗಿರ್ಬೋದು, ಅದನ್ನು ಮಿಕ್ಸ್ ಮಾಡಿ ಅದಕ್ಕೆ ಪ್ರಮಾಣಕ್ಕೆ ತಕ್ಕಂತೆ ನೀರನ್ನು ಹಾಕಿ ಅದನ್ನೆಲ್ಲ ಹಾಕಿ ನೀವು ಅದನ್ನು ಒಳ್ಳೆ ಸ್ವಲ್ಪ ರೀತಿಯಿಂದ ಗ್ಯಾಸಲ್ಲಿ ಅದನ್ನು ಕಾಯಿಸಿದಾಗ ಒಂದು ಥರದ ಮಿಶ್ರಣ ಬರುತ್ತೆ. ಅದೇ ನೋಡಿರಿ ಒರಿಜಿನಲ್ ಆಗಿರುವಂತಹ ಕೋಕೋ ಹಣ್ಣಿನಿಂದ ಮಾಡಿದಂತಹ ಚಾಕ್ಲೇಟ್ ಆಗಿರುತ್ತೆ. ಚಾಕ್ಲೇಟನ್ನ ಈ ಕಾನ್ಸೆಪ್ಟ್ ನೀವು ಮನೇಲಿ ಮಾಡಿದಾಗಲೇ ಅದೊಂದು ಯಾವುದೇ ರಾಸಾಯನಿಕವನ್ನು ಪದಾರ್ಥವನ್ನು ಬಳಸದೇ ಮಾಡಿದಂತಹ ಕೋಕೋ ಚಾಕ್ಲೇಟನ್ನು ನೀವು ನೋಡ್ಬೋದು. ಇದನ್ನು ನೀವು ಸೇವಿಸ್ಲಿಕ್ಕೂ ಭಾಳ ಚಲೋ ರೀತಿ ಇರುತ್ತೆ ಮತ್ತು ಇದಕ್ಕೆ ಯಾವುದೇ ರೀತಿಯ ರಾಸಾಯನಿಕನೇ ಇರೋದಿಲ್ಲ. ನೀವು ಮನೆಯಲ್ಲೇ ಕೂಡ ನೀವು ಅದನ್ನು ಮಾಡ್ಬೋದು. ಒಂದು ಕೋಕೋ ಗಿಡ ಸುಮಾರು ಒಂದು 4ರಿಂದ 5 ವರ್ಷದ ಕೋಕೋ ಗಿಡ ಅಂದರೆ ಸುಮಾರು ಅದೊಂದು 100ರಿಂದ 150 ಕಾಯಿಗಳನ್ನು ಬಿಡುತ್ತೆ. ಆ ಕಾಯಲ್ಲಿರುವಂತಹ ಬೀಜಗಳನ್ನು ಈ ರೀತಿಯಾಗಿ ನೀವು ಅದನ್ನು ತೆಗೆದು ಅದನ್ನು ಬಿಸಿಲಲ್ಲಿ ಒಣಗಿಸಿ ಆನಂತರ ನೀವು ಅದನ್ನು ಡ್ರೈ ಮಾಡಿ ಹುರಿದ ನಂತರ ಅದರಲ್ಲಿರುವಂಥ ಸಿಪ್ಪೆಗಳನ್ನು ನೀವು ಸರಿಯಾದ ರೀತಿಯಿಂದ ತೆಗೆದು ಆನಂತರ ಅದನ್ನು ಮಿಕ್ಸಲ್ಲಿ ಹಾಕಿ ಅದನ್ನು ಹಿಟ್ಟನ್ನು ಮಾಡಬೇಕು. ಇಷ್ಟೊಂದು ಒಳ್ಳೆಯ ರೀತಿಯಿಂದ ನೈಸರ್ಗಿಕ ಆದಂತಹ ನೀವು ಚಾಕ್ಲೇಟು ಮನೇಲಿ ಮಾಡಿದ್ರೆ ಮಾತ್ರ ನಿಮಗೆ ಸೇವಿಸೋದು ಬಿಟ್ಟರೆ ಈ ಮಾರ್ಕೆಟಲ್ಲಿ ಸಿಗುವಂಥ ರೀತಿಯಿಂದ ನಿಮಗೆ ಯಾವತ್ತೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ.